ಆಲ್ಫಾಮು. ಇದು ಹಲೋ ಫ್ರೆಂಡ್ಸ್, ನಾನು ರೇಖಾ ಜೈನಿ. ಈಗ ಬಂದಿರುವಂಥ ಜಾಗ ಯಾವುದು ಅಂತ ನೋಡಿದ್ರೆ ಈ ಒಂದು ರಾಜಾಜಿನಗರಲ್ಲಿ ಲೊಕೇಟೆಡ್ ಆಗಿರುವ ಈ ಆಲ್ಬಿಕ್ ಹೋಟೆಲ್ ಏನಿದೆ. ಸೊ ಇಲ್ಲಿ ಏನೆಲ್ಲ ಫುಡ್ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಬನ್ನಿ ಡೈರೆಕ್ಟಾಗಿ ಬಂದು ಹೋಟೆಲ್ ಒಳಗೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿಗೆ ಏನಿದೆ ಈ ಒಂದು ಆಲ್ಬಿಕ್ ಹೋಟೆಲ್ ಕಿಚನ್ ಒಳಗೆ ಡೈರೆಕ್ಟಾಗಿ ಹೋಗೋಣ ಬನ್ನಿ ಫ್ರೆಂಡ್ಸ್. ನಾನಿವತ್ತು ನಿಮ್ಮನ್ನು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ. 1 ಮಿನಿಟ್ ಫ್ರೆಂಡ್ಸ್. ನೋಡ್ಬೋದು ಬಿರಿಯಾನಿ. ಸೊ ಮಟನ್ ಬಿರಿಯಾನಿನಾ? ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನೋಡಿ ಮಟನ್ ಬಿರಿಯಾನಿ, ಮಟನ್ ಪೀಸಸ್ ನೋಡಿ, ಮಟನ್ ಬಿರಿಯಾನಿ. ಓಕೆ, ನೆಕ್ಸ್ಟು ಚಿಕನ್ ಬಿರಿಯಾನಿ. ಸೊ ನೋಡ್ಬೋದು ಈ ಪೀಸಸ್ ಎಲ್ಲ, ಬಟ್ ಪೀಸಸ್ ಅಂತೂ ಎಲ್ಲನೂ ಬಂದು ದೊಡ್ಡದಾಗಿ ಹಾಕಿರ್ತಾರೆ ಫ್ರೆಂಡ್ಸ್. ಇಲ್ಲಿ ಅದೇ ಹೈಲೈಟು, ಬಿಗ್ ಪೀಸಸ್ ನೋಡ್ಬೋದು ಇದು. ಓಕೆ, ಸೊ ಹಾಗೆ ಬನ್ನಿ. ಇದು ಕಬಾಬು. ಸೊ ತುಂಬ ಡಿಫ್ರೆಂಟ್ ಟೈಪ್ಸ್ ಕಬಾಬ್ಸ್ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ನೋಡಿ ಒಂದೊಂದು ಹೆಸರನ್ನ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಆಲ್ಫಾಮು, ಇದು ಕಬಾಬು. ಸೊ ಇದು ಬಂದು ಫ್ರೈಡ್ ಚಿಕನ್ ಆ ಥರ ಬಂದು ಬರುತ್ತೆ, ಆ ಥರ ಒಂದು ಇದು. ಸೊ ಇದೆಲ್ಲ ಕೂಡ ಬಂದು ಒಂದು ಡಿಫ್ರೆಂಟ್ ವೆರೈಟೀಸ್ ಫ್ರೆಂಡ್ಸ್. ಇಲ್ಲಿರೋ ಐಟಮ್ದು ಹೆಸರು ಹೇಳ್ಕೊಂಡು ಹೋದರೆ ಆಗೋದಿಲ್ಲ. ಸೊ ಹಾಗಾಗಿ ಸ್ಪೀಡಾಗಿ ಹೋಗೋಣ. ನೋಡಿ ಇಲ್ಲಿ ನೋಡ್ಬೋದು. ಸೊ ಹಾಂ, ಮಲೈ ಕಬಾಬ್ ಅಂತೆ, ಇದು ಅಂಜಲ್ ಕಬಾಬ್ ಅಂತೆ. ಓಕೆ, ನೆಕ್ಸ್ಟು. ಸೊ ಹಾಗೆ ನೋಡ್ಬೋದು ಫ್ರೆಂಡ್ಸ್. ಎಷ್ಟು ಲಾಲಿಪಾಪ್. ಹಾಂ, ಶೋಲೆ ಕಬಾಬ್. ಓಕೆ, ಫೈನ್. ಸೊ ಇದೆಲ್ಲ ಓಕೆ. ತಂದೂರಿ ಏಕಿನಾ? ಸೊ ಇದೆಲ್ಲ ಫ್ರೆಂಡ್ಸ್ ನೋಡ್ಬೋದು ತಂದೂರಿ ಐಟಮ್ಸ್. ಸೊ ತಂದೂರಿನೇ ಬಂದು ಇಲ್ಲಿ ತುಂಬ ಐಟಮ್ಸ್ಗಳು ಸಿಗುತ್ತೆ ಫ್ರೆಂಡ್ಸ್. ಸೊ ನೋಡ್ಬೋದು ಆ ಥರ. ಓಕೆ, ಸೊ ಹಾಗೆ ಬನ್ನಿ ಇನ್ನು ಒಳಗೆ ಹೋಗೋಣ. ಸೊ ಅದೊಂದು ಕೌಂಟರ್ ಆಯಿತು. ಸೊ ಇದೊಂದು ಕೌಂಟರ್ ಇಟ್ಟಿದ್ದಾರೆ. ಸೊ ಹಾಗೆ ನೋಡ್ಬೋದು ಈ ಗ್ರೇವೀಸು ಇದೆಲ್ಲ ಬಂದು ನೋಡ್ಬೋದು ಇದ್ರ ಒಳಗೆ ನೋಡಿ. ಸೊ ಒಂದೊಂದು ರೆಸಿಪಿ ಇದು. ಸೊ ನೋಡ್ಬೋದು ಫ್ರೆಂಡ್ಸ್. ಸೊ ಇದೆಲ್ಲ ಚಿಲ್ಲಿ ಹಾಕಿದ್ದಾರೆ, ಚಿಲ್ಲಿ. ಇದು ಮೋಸ್ಟ್ಲಿ ಪೆಪ್ಪರ್ಡಾ? ಓಕೆ, ಪೆಪ್ಪರ್ಡ್ ಚಿಕನು. ಸೊ ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್ ಇಲ್ಲಿ. ಅಲ್ಟಿಮೇಟ್ ಆಗಿ ಯಾವುದು ತೊಗೊಳ್ಳೋದು ಯಾವುದು ಬಿಡೋದು ಅನ್ನೋದು ಕನ್ಫ್ಯೂಸಲ್ಲೇ ಇರಬೇಕು ನಾವು ಯಾವಾಗಲೂ. ಅಷ್ಟು ಐಟಮ್, ಅಷ್ಟು ವೆರೈಟೀಸ್ ಇದೆ ಫ್ರೆಂಡ್ಸ್ ಇಲ್ಲಿ. ಸೊ ನೋಡ್ಬೋದು ಫ್ರೈಡ್ ಚಿಕನ್ನಲ್ಲೇ 2 ಟೈಪ್ಸ್ ಇಟ್ಟಿದ್ದಾರೆ ನೋಡಿ. ಸೊ ಫ್ರೈಡ್ ಚಿಕನ್ ನೋಡ್ಬೋದು. ಅದ್ರ ಜೊತೆಗೆ ಬಂದು ಲಾಸ್ಟ್ ಫೈನಲ್ ಟಚ್ಚು ಸ್ವೀಟ್ ಕೂಡ ಇದೆ, ಜಾಮೂನ್ ಇದೆ. ಸೊ 1ನೇ ಕೌಂಟರ್ ಆಯಿತು. ಫಸ್ಟ್ ಅಲ್ಲಿ ಟ್ರೈ ಮಾಡಿದ್ವಿ, ಇದು 2ನೇ ಕೌಂಟರ್. ಈಗ 3ನೇ ಕೌಂಟರ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್. ಸೊ ಇಲ್ಲಿರೋ ಈ ಒಂದು ಗ್ರೇವೀಸ್ ಎಲ್ಲ ನೋಡ್ಬೋದು ಫ್ರೆಂಡ್ಸ್. ಸೊ ಇದೆಲ್ಲ ಬಂದು ಗ್ರೇವೀಸು, ದಾಲು. ಸೊ ಇದು ಗೀ ರೈಸು. ಮತ್ತು ಇಲ್ಲಿ ಕೂಡ ಬಂದು ನೋಡಿ ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ ನೋಡಿ, ಚಿಕನ್ ಗ್ರೇವೀಸು. ಸೊ ಈ ಥರ ಒಂದು ಎಷ್ಟು ಐಟಮ್ಸ್ ಇಟ್ಟಿದ್ದಾರೆ, ಬರೀ ಗ್ರೇವೀಸೇ, ಡಿಫ್ರೆಂಟ್ ಗ್ರೇವೀಸ್ ಇದೆಲ್ಲ ಕೂಡ ಬಂದು. ಸೊ ಆ ಥರ ಒಂದು ರೆಸಿಪಿನ ನಾವು ನೋಡಿದಾಯಿತು ಫ್ರೆಂಡ್ಸ್. ಓಕೆ, ನೆಕ್ಸ್ಟು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ನೋಡಿ ಗ್ರಿಲ್ ಆಗ್ತಾ ಇದೆ. ಸೊ ಸಿಕ್ಕಾಪಟ್ಟೆ ವೆರೈಟೀಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾವು ನೋಡಿ. ಸೊ ಎಷ್ಟು ವೆರೈಟೀಸ್ ಇದೆ. ಓಕೆ, ಡನ್. ಫ್ರೆಂಡ್ಸ್, ಇದು ನಾನು ಆರ್ಡರ್ ಮಾಡಿರುವ ಒಂದು ಕಾಂಬೋ. ಫ್ರೆಂಡ್ಸ್, ಈ ಕಾಂಬೋ ಏನಿದೆ ಆಲ್ಬಿಕ್ ಹೋಟೆಲಲ್ಲಿ ಬಂದು 200 ರುಪೀಸ್ ಈ ಕಾಂಬೋ. ಈ ಕಾಂಬೋದಲ್ಲಿ ಏನೆಲ್ಲ ಇದೆ ಅಂತ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಅಂದರೆ ಇದು ರೋಮಾಲಿ ರೋಟಿ. ಸೊ ನೋಡ್ಬೋದು ರೋಮಾಲಿ ರೋಟಿ.
ಸೊ ಒಂದು ರೋಮಾಲಿ ರೋಟಿ, ಮತ್ತು ಇದಕ್ಕೆ ಬಂದು ಇಲ್ಲಿ ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ ನೋಡಿ, ಚಿಕನ್ ಗ್ರೇವಿ ಮತ್ತು ಪೀಸು ಇರುತ್ತೆ, ಮತ್ತು ರೈತ, ಮತ್ತು ಇದು ತಂದೂರಿ. ಸೊ ತಂದೂರಿ ಮತ್ತು ಬಿರಿಯಾನಿ. ಸೊ ಓಕೆ ಫ್ರೆಂಡ್ಸ್, ಈಗ ಟ್ರೈ ಮಾಡೋಣ ಈ ಒಂದು ರೋಮಾಲಿ ರೋಟಿ. ರೋಮಾಲಿ ರೋಟಿ ಅಂತೂ ಕೇಳೋದು ಬೇಡ, ಹಪ್ಪಳ ಇನ್ನೂ ದಪ್ಪ ಇರುತ್ತೆ, ರೋಮಾಲಿ ರೋಟಿ ತುಂಬ ಅಂದರೆ ತುಂಬ ತೆಳ್ಳಗಿರುತ್ತೆ ಫ್ರೆಂಡ್ಸ್. ರೋಮಾಲಿ ರೋಟಿ ಒಳ್ಳೆ ನೋಡಿ, ಟಿಶ್ಯೂ ಪೇಪರ್ ಥರ ಇದೆ, ಅಂದರೆ ಅಷ್ಟು ತೆಳ್ಳಗಿದೆ. ಓಕೆ, ಈ ಗ್ರೇವಿಯಲ್ಲಿ ಟ್ರೈ ಮಾಡೋಣ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇದರಲ್ಲಿ ಕೂಡ ಬಂದು ಈ ಪೀಸಸ್ ಎಲ್ಲ ಹಾಕಿದ್ದಾರೆ ನೋಡಿ, ಈ ಗ್ರೇವಿಯಲ್ಲಿ ಪೀಸಸ್ ನೋಡಿ, ಗ್ರೇವಿಯಲ್ಲೂ ಪೀಸ್ ಇದೆ, ಇದೆಲ್ಲನೂ ಕಾಂಬೋ. ಓಕೆ, ಈ ತಿಕ್ಕು ಸೆಮಿ ಗ್ರೇವಿ ಜೊತೆಗೆ ಈ ಒಂದು ರೋಮಾಲಿ ರೋಟಿ. ಸೊ ಫ್ರೆಂಡ್ಸ್, ಈ ಒಂದು ಟೇಸ್ಟ್ ಏನಿದೆ, ಯೂಶ್ವಲಾಗಿ ನಾವು ತಿನ್ನೋ ಥರ ಬಂದು ಈ ಒಂದು ನಾಟಿ ಸ್ಟೈಲು ಅದೆಲ್ಲ ಬಂದು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಇದು ಫುಲ್ ಆ್ಯಂಡ್ ಫುಲ್ಲು ಈ ಒಂದು ಆಲ್ಬಿಕ್ ಹೋಟೆಲ್ ಏನಿದೆ, ಇದು ಬಂದು ಫುಲ್ ಆ್ಯಂಡ್ ಫುಲ್ ಬಂದು ನಾವು ಅರಬಿಕ್ ಸ್ಟೈಲ್ ಏನಿದೆ, ಸೊ ಅರೇಬಿಯನ್ ಸ್ಟೈಲ್ ಬಂದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಆ ಥರ ಒಂದು ಸ್ಟೈಲು, ಅಂದರೆ ಲೈಟ್ ಸ್ವೀಟು, ಆ ಸ್ವೀಟ್ನ ಆ ಖಾರ ಹೈಲೈಟ್ ಮಾಡ್ತಾ ಇದೆ. ಸೊ ಅರೇಬಿಯನ್ ಸ್ಟೈಲು. ಈ ರೋಮಾಲಿ ರೋಟಿಗೆ, ಈ ತಿಕ್ ಸೆಮಿ ಗ್ರೇವಿಗೆ ಅಲ್ಟಿಮೇಟ್, ಸೂಪರಾಗಿದೆ, ಸಕ್ಕತ್ತಾಗಿದೆ. ಮತ್ತು ಈ ಕಾಂಬೋದಲ್ಲಿ ಈ ಪೀಸ್ ಕೂಡ ಬಂದು ತುಂಬ ಚೆನ್ನಾಗಿ ಹಾಕಿದ್ದಾರೆ ಫ್ರೆಂಡ್ಸ್. ಯಾವುದು ಪೀಸು, ನೋಡ್ಬೋದು ನೋಡಿ, ವಿಂಗ್ಸ್ ಏನು ಹಾಕಿದ್ದಾರೆ, ಪೀಸು ಚೆನ್ನಾಗಿ ಹಾಕಿದ್ದಾರೆ. ಮಸಾಲ ಆಯಿಲು ನೋಡಿ, ಹೆವಿ ಮಸಾಲ. ಪೀಸ್ ಅಂತೂ ಸೂಪರ್ ಫ್ರೆಂಡ್ಸ್, ಅಲ್ಟಿಮೇಟ್ ಆಗಿದೆ, ತುಂಬ ಸಾಫ್ಟಾಗಿ ಟೆಂಡರಿಯಾಗಿದೆ ಈ ಒಂದು ಪೀಸ್ ಏನಿದೆ. ಫ್ರೆಂಡ್ಸ್, ಈಗ ಬಿರಿಯಾನಿ ನೋಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ಟೇಸ್ಟ್ ಇದೆ, ಖಾರ ಫೀಲ್ ಆಗುತ್ತೆ, ಮತ್ತು ಟೋಟಲ್ ಒಂದು ಸ್ವಲ್ಪ ಡಿಫ್ರೆಂಟು ರೆಸಿಪಿ, ಡಿಫ್ರೆಂಟು ಇಂಗ್ರೀಡಿಯೆಂಟ್ ಈ ಒಂದು ಬಿರಿಯಾನಿದು ಫ್ಲೇವರು. ನಾಟಿ ಸ್ಟೈಲ್ ಇಲ್ಲ, ದೊನೆ ಬಿರಿಯಾನಿ ಇಲ್ಲ, ಆ ಥರ ಇಲ್ಲ, ಟೋಟಲ್ ಡಿಫ್ರೆಂಟ್ ಆಗಿದೆ ಬಿರಿಯಾನಿ. ಮತ್ತು ಇದರಲ್ಲಿ ನೋಡಿ, ಹಾಗಾಗಿ ಈ ಒಂದು ಟೊಮೊಟೊಸ್ ಎಲ್ಲ ಬಂದು ಹಾಗೆ ಹಾಕಿಟ್ಟಿರ್ತಾರೆ, ತುಂಬ ಟೊಮೊಟೊಸ್ಗಳು ನಾವು ನೋಡ್ಬೋದು ಇವ್ರದ್ರಲ್ಲಿ. ಮತ್ತು ಅಲ್ಲಲ್ಲಿ ಒಂದು ಸ್ವಲ್ಪ ಈ ಮಸಾಲೆಗಳು ಹಾಗೇ ಇರುತ್ತೆ, ಮಸಾಲಾಸು, ಬಟ್ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ರೈಸಲ್ಲಿ ಹಂಗೆ ಮಸಾಲ ಮಜ್ಜಾಗಿರುತ್ತೆ, ಹಾಗೇ ಇರುತ್ತೆ ಆ ಮಸಾಲೆ ನಾವು ಹಾಗೆ ನೋಡ್ಬೋದು ರೈಸ್ ಮೇಲೆ, ಆ ಥರ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಈ ಒಂದು ಏನಿದೆ ನೋಡಿ, ತಿಕ್ಕು ಸೆಮಿ ಗ್ರೇವಿ ಇದೆ ಅಲ್ಲ, ಈ ಗ್ರೇವಿ ಸ್ಪೈಸಿನೇ ಇದೆ. ಒಂದು ಸ್ವಲ್ಪ ಈ ಗ್ರೇವಿನ ನಾವು ತಗೊಂಡು, ಸ್ವಲ್ಪ ಗ್ರೇವಿ ತಗೊಂಡು ಕೂಡ ಬಿರಿಯಾನಿಗೆ ಹಾಕ್ಕೊಂಡು ಟ್ರೈ ಮಾಡಿ ನೋಡೋಣ. ಸೊ ನೋಡ್ಬೋದು, ಬಿರಿಯಾನಿ ವಿತ್ ಈ ಒಂದು ಸೆಮಿ ಗ್ರೇವಿ ಏನಿದೆ ಅದು
ಇದು ಒಂದು ಸ್ವಲ್ಪ ಬಿರಿಯಾನಿಗೆ ಹಾಕ್ಕೊಂಡು ಕರ್ಡು ಟ್ರೈ ಮಾಡೋಣ. ಕರ್ಡು ಸೂಪರ್. ಇಲ್ಲಿ ನೋಡ್ಬೋದು ಈ ಒಂದು ಇದೆಲ್ಲನೂ ಕೂಡ ಬಂದು ಕಾಂಬೋ. ಈ ಒಂದು ತಂದೂರಿ ನೋಡೋಣ. ಫ್ರೆಂಡ್ಸ್, ಈ ತಂದೂರಿ ಏನಿದೆ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿರಲ್ಲ. ಇಲ್ಲಿ ನೋಡಿ, ಬೆಂಕಿ, ಫೈರ್. ಸೊ ಫೈರಲ್ಲಿ ಸುಟ್ಟಿರೋದು. ಸೊ ಇಲ್ಲೆಲ್ಲ ಬ್ಲ್ಯಾಕಿಶ್ ನೋಡಿ ಕಾಣುತ್ತೆ. ಆ ಒಂದು ಏನಿದೆ ಫೈರ್ದು ಆ ಫ್ಲೇವರ್ ಬಂದು ನಮಗೆ ಫೀಲ್ ಆಗುತ್ತೆ. ಬೆಂಕಿಯಿಂದ ಸುಟ್ಟಿರೋ ಆ ಫ್ಲೇವರ್ ಫೀಲ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಮಸಾಲಾಸ್ ನೋಡಿ ಹಾಗೆ ಕಾಣುತ್ತೆ. ನೋಡಿ ನೋಡಿ ಮಸಾಲೆ ಏನು ಮಸಾಲೆ ಇವ್ರು ಬಂದು ಕೋಟಿಂಗ್ ಮಾಡಿದ್ದಾರೆ. ಟೇಸ್ಟು, ಖಾರ, ಉಪ್ಪು, ಹುಳಿ ಎಲ್ಲ ಒಂದು ಕೂಡ ಬಂದು ಫೀಲ್ ಮಾಡ್ಬೋದು. ಮತ್ತು ಬೆಂಕಿಯಲ್ಲಿ ಸುಟ್ಟಿರೋ ಆ ಫ್ಲೇವರ್ ಕೂಡ ಬಂದು ನಮಗೆ ಫೀಲ್ ಆಗುತ್ತೆ. ಯಾಕಂದರೆ ತಂದೂರಿ ಅಲ್ವಾ. ಸೊ ಟೇಸ್ಟು ಸೂಪರಾಗಿದೆ ಫ್ರೆಂಡ್ಸ್. ಶವರ್ಮಾ ಹೇಳಿದ್ದೀನಿ, ನೋಡುವ ಹೇಗಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಇಲ್ಲಿ ಬಂದು ಆಲ್ಬಿಕಲ್ಲಿ ನೆಕ್ಸ್ಟ್ ಬಂದು ಬಿರಿಯಾನಿ ಕಾಂಬೋ ಎಲ್ಲ ಆಯಿತು. ನೆಕ್ಸ್ಟು ಶವರ್ಮಾ ತೊಗೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಬಿಸಿಯಾಗಿದೆ ಫ್ರೆಂಡ್ಸ್, ನೋಡುವ ಹೇಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಒಳಗೆ ನೋಡಿ, ಈರುಳ್ಳಿ, ಕೊರಿಯಂಡರು, ಇನ್ನೂ ಸ್ವಲ್ಪ ಇವ್ರದ್ದೇ ಆದಂಥ ಈ ಒಂದು ಏನೋ ಅವ್ರದ್ದಾದಂಥ ಒಂದು ಟೇಸ್ಟ್ ರೆಸಿಪಿ ಹಾಕಿದ್ದಾರೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಟೇಸ್ಟಾಗಿ ಫೀಲ್ ಆಗ್ತಾ ಇದೆ. ಮತ್ತು ಆ ಒಂದು ಮೈನಸ್ ಏನಿದೆ, ಸೊ ಅದು ಬಂದು ಚೆನ್ನಾಗಿ ಮರ್ಜ್ ಮಾಡಿದ್ದಾರೆ. ಇದೆ ಟೆಂಡರಿಯಾಗಿ ಬೆಂದಿದೆ ಚಿಕನ್ನು. ಅದು ಬೆಂಕಿಯಲ್ಲಿ ಫೈರ್ ಆಗ್ತಾ ಇರುತ್ತಲ್ಲ, ಸೊ ಆ ಒಂದು ಚಿಕನ್ ಟೇಸ್ಟ್ ನಾವು ಫೀಲ್ ಮಾಡ್ಬೋದು. ಅದು ವಿತ್ ಮಸಾಲೆ, ವಿತ್ ಸ್ಪೈಸಿ, ವಿತ್ ಟೇಸ್ಟಿ, ಸೂಪರ್. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಏನಿದೆ ಈ ಒಂದು ರಾಜಾಜಿನಗರಲ್ಲಿ ಲೊಕೇಟೆಡ್ ಆಗಿರುವ ಈ ಆಲ್ಬಿಕ್ ಹೋಟೆಲ್ ಏನಿದೆ, ಸೊ ಇಲ್ಲಿ ಏನೆಲ್ಲ ಫುಡ್ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಐಟಮ್ಸ್ಗಳಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ಅದು ಮಾತ್ರ ಅಲ್ಲದೆ ಬಂದು ಇಲ್ಲಿರೋ ಒಂದು ಕೆಲವೊಂದು ಫುಡ್ನ ನಾನು ಟ್ರೈ ಕೂಡ ಮಾಡಿದ್ದೀನಿ. ಸೊ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್, ಡಿಫ್ರೆಂಟ್ ಸ್ಟೈಲಲ್ಲಿ ಇದೆ, ಈ ಒಂದು ಅರೇಬಿಯನ್ ಸ್ಟೈಲಲ್ಲಿ ಇದೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾನು ರೇಖಾ ಜೆನಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.